ವೀಕ್ಷಕರೇ, ಈ ಕಥೆಯನ್ನು ನೋಡುತ್ತಿರುವವರಿಗೆಲ್ಲರಿಗೂ ಒಂದು ಮನವಿಯನ್ನು ಮಾಡುತ್ತಿದ್ದೇನೆ. ಯಾರೆಲ್ಲ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನೋಡುತ್ತಿದ್ದೀರೋ ಅವರಿಗೆಲ್ಲರಿಗೂ ಧನ್ಯವಾದಗಳು. ಇನ್ನು ಯಾರು ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಕೆಳಗೆ ಕಾಣುವ ಸಬ್ಸ್ಕ್ರೈಬ್ ಬಟನ್ ಅನ್ನು ಕ್ಲಿಕ್ ಮಾಡಿ ಸಪೋರ್ಟ್ ಮಾಡಿ. ಜಾಹ್ನವಿ, ನಿನಗೆ 3 ಜನ ಅಣ್ಣಂದಿರು ಇದ್ದರೂ ಸಹ ನಿನ್ನನ್ನು ಉಳಿಸಿಕೊಳ್ಳದೇ ಇರೋ ಪಾಪಿಗಳಾದ್ವಿ. ನಾವು ಮನೆ ಕಟ್ಟೋ ಪ್ಲ್ಯಾನ್ ಇನ್ನೊಂದು ದಿನ ಮಾಡಬೇಕಿತ್ತು. ನೀನು ಆ ವಿಷಯವನ್ನು ಆ ದಿನವೇ ಹೇಳಿದ್ದರೆ ಏನಾದರೂ ಮಾಡಬಹುದಿತ್ತು. ಈಗ ಅಂತ ವಿಕ್ರಮ್ ಮುಖ ಮುಚ್ಚಿ ಅಳಲು ಶುರು ಮಾಡಿದರೆ ವಿನೋದ್ ಜೈನ ಕಣ್ಣಲ್ಲಿ ಕೂಡ ನೀರು ಹರಿಯುತ್ತಿದೆ. ರಾಜಶೇಖರ್ ನೀರಿನಲ್ಲಿ ಉಸಿರುಗಟ್ಟಿ ಸತ್ತಿದ್ದಾನೆ. ಮಧುವಿನ ತೋಳಿನಿಂದ ಮತ್ತು ಕಾಲಿನಿಂದ ರಕ್ತ ಹರಿಯುತ್ತಲೇ ಇದೆ. ಆಯುಷ್ ಹತ್ತಿರ ಬಂದವನೇ ಗುಂಡಿ ತೋಡಿದ್ದು ಆಯ್ತು ಮನಸ್ವಿ, ನೀನು ಹೂ ಅಂದರೆ ಇವನನ್ನು ಮಣ್ಣು ಮಾಡ್ತೀವಿ ಅಂತ ಕೇಳಿದಾಗ ಇಬ್ಬರನ್ನು ಒಂದೇ ಗುಂಡಿಯಲ್ಲಿ ಹಾಕಿ ಅಣ್ಣ, ಆ ಅರವಿಂದನ್ನು ಕೇಳಿ ಸರಿಯಾದ ಬುದ್ಧಿ ಕಲಿತು ಬದುಕ್ತಾನಾ ಇಲ್ಲ ಇವತ್ತೇ ಗುಂಡಿಯಲ್ಲಿ ಜೀವಂತ ಶವವಾಗ್ತಾನೋ ಅಂತ ಜಾಹ್ನವಿ ಜೋರಾಗಿ ಕೇಳಿದಾಗ ಅರವಿಂದ್ ಕುಳಿತಲ್ಲಿಂದಲೇ ಕೈ ಮುಗಿಯುತ್ತಿದ್ದಾನೆ. ಅವನನ್ನು ಯಾಕೆ ಬಿಡಬೇಕು ಅಕ್ಕ, ಅವನು ಮಾಡಿರೋ ಕೆಲಸ ಮರೆತು ಹೋಯ್ತಾ ಅಂತ ತೇಜಸ್ವಿ ಕೇಳ್ತಾಳೆ. ನಾನು ಯಾವುದನ್ನು ಮರೆತಿಲ್ಲ. ಅವನು ಮಾಡಿದ ತಪ್ಪಿಗೆ ಅವನೇ ಶಿಕ್ಷೆ ಅನುಭವಿಸುತ್ತಾನೆ. ನಾವೇನು ಹೇಳುವುದು ಬೇಡ. ಇಬ್ಬರನ್ನು ಗುಂಡಿಯಲ್ಲಿ ಹಾಕಿ ಅಂದಾಗ ಅರವಿಂದ್ ಕೊನೆಯ ಬಾರಿ ಅಪ್ಪನ ಚಿಕ್ಕಪ್ಪನ ಮುಖ ನೋಡುತ್ತಿದ್ದಾನೆ. ಇಬ್ಬರನ್ನು ಗುಂಡಿಯಲ್ಲಿ ಹಾಕಿದರೆ ಒಂದಿಡಿ ಮಣ್ಣನ್ನು ಅವರ ಮೇಲೆ ಹಾಕಿ ಮಧು ಈಗ ಉಸಿರುಗಟ್ಟಿ ಸಾಯೋದು ಹೇಗೆ ಅಂತ ನೀನು ಅನುಭವಿಸು ಅಂತಾಳೆ. ನನ್ನದು ತಪ್ಪಾಯಿತು, ಬಿಟ್ಟು ಬಿಡಿ, ಇನ್ನು ಮೇಲೆ ಇಂಥ ಕೆಲಸ ಮಾಡಲ್ಲ ನಾನು, ಪ್ಲೀಸ್ ಬಿಟ್ಟು ಬಿಡಿ ನನ್ನನ್ನು ಅಂತ ಕೂಗುತ್ತಿದ್ದರೆ ಆಯುಷ್, ಗಜ, ತೇಜಸ್, ಅಭಯ್ ಎಲ್ಲರೂ ಅವರ ಮೇಲೆ ಮಣ್ಣು ಹಾಕುತ್ತಿದ್ದಾರೆ. ನೆಲವನ್ನು ಪೂರ್ತಿಯಾಗಿ ಮಣ್ಣಿನಿಂದ ಮುಚ್ಚಿ ಪಾಪಿಗಳ ಅಂತ್ಯ ಆಯ್ತು ಅಂತ ಅಂದುಕೊಂಡು ಹೊಳೆಯ ನೀರಿನಲ್ಲಿ ಮುಖಕ್ಕೆ ನೀರು ಎರಚಿಕೊಂಡು ಕೈಕಾಲುಗಳನ್ನು ತೊಳೆದಾಗ ಎಲ್ಲರಿಗೂ ಸ್ವಲ್ಪ ಸಮಾಧಾನವಾಗುತ್ತೆ. ಜೀತುವನ್ನು ಕಟ್ಟಿದಾಗ ಅವನ ಕೈ ರಕ್ತ ಹೆಪ್ಪುಗಂಟಿದಂತಾಗಿ ನೀಲಿಯಾಗಿದೆ. ನೀರಿನಲ್ಲಿ ಕೈ ಅದ್ದಿದ ತಕ್ಷಣ ಉರಿಯಾಗಿ ಅವನು ಹಿಂದಕ್ಕೆ ತೆಗೆದರೆ ಅವನನ್ನೇ ನೋಡುತ್ತಿದ್ದ ತೇಜಸ್ವಿ ಹತ್ತಿರ ಬಂದವಳೆ. 2 ಕೈಗಳನ್ನು ನೋಡಿ ಪಾಪಿಗಳು, ಅವರಿಗೆ ಇನ್ನೂ 4 ಹಾಕಬೇಕಿತ್ತು ಅಂತ ನಿಧಾನವಾಗಿ ಗಾಳಿಯನ್ನು ಊದುತ್ತಿದ್ದಾಳೆ. ವಿನೋದ್, ಅಣ್ಣ, ನಮ್ಮ ಮನೆಯಲ್ಲಿ ಒಂದಾದ ಮೇಲೊಂದು ಶುಭ ಕಾರ್ಯಗಳನ್ನು ಮಾಡಬಹುದು ಅಂತ ಹುಬ್ಬಿನಲ್ಲೇ ಅವರಿಬ್ಬರ ಕಡೆ ತೋರಿಸಿದಾಗ ವಿಕ್ರಮ್ ಮತ್ತು ಜೈ ನೋಡಿ ಸಿಂಧು ಅಕ್ಕ ಒಪ್ತಾರಾ ಅಂತಾರೆ. ಅವರಿಗೆ ನಿನ್ನ ಮಗಳು ಅವರ ಮನೆಯ ಸೊಸೆಯಾಗಬೇಕು ಅಷ್ಟೇ, ಅದು ದೊಡ್ಡವಳಾದರೇನು ಚಿಕ್ಕವಳಾದರೇನು ಅಂತ ಜೈ ಅಂತಾರೆ. ಹೌದೌದು, ಒಟ್ಟಿನಲ್ಲಿ ನನ್ನ ಮಗಳು ಅವರ ಮನೆಯ ಸೊಸೆಯಾದರೆ ಸಾಕು ಅಂತ ಮೂವರು ಸಂತೋಷ ಪಡ್ತಾರೆ. ಆಯುಷ್ ಮುಖ ತೊಳೆದು ಬಂದಾಗ ಅವನ ಕೆನ್ನೆಯ ಮೇಲಿದ್ದ ಬೆರಳಚ್ಚನ್ನು ನೋಡಿ ತುಂಬ ನೋವಾಗ್ತಾ ಇದೆಯಾ ಅಂತ ಕೆನ್ನೆಯನ್ನು ಸವರುತ್ತಾ ಪರಿ ಕೇಳಿದಾಗ ಏನೂ ಆಗಿಲ್ಲ, ಅವರು ನಮ್ಮನ್ನು ಕಟ್ಟಿ ಹಾಕಿ ಹೊಡೆದ್ರು, ಇಲ್ಲ ಅಂದರೆ ನಾವು 3 ಜನ ಸುಮ್ಮನೆ ಇರ್ತಿದ್ವಾ? ಅದು ಸರಿ, ಯಾವಾಗಲೂ ಕೈನಲ್ಲಿ ಸೌಟು ಹಿಡಿಯೋಳು ಇವತ್ತು ಕಿತ್ತೂರು ಚೆನ್ನಮ್ಮನ ಥರ ಸೌದೆ ಹಿಡಿದು ಎಲ್ಲರನ್ನು ಬಾರಿಸ್ತಿದ್ದೆ ಅಂತ ನಗ್ತಾನೆ. ಟೈಮ್ ಬಂದರೆ ಹೆಣ್ಣು ಕೈನಲ್ಲಿ ಸೌಟು ಹಿಡಿತಾಳೆ, ಕತ್ತಿನೂ ಹಿಡಿತಾಳೆ ಅಂತಾಳೆ. ಅದು ಸರಿ ಬಿಡು, ಇನ್ಮೇಲೆ ನಾನು ಹುಷಾರಾಗಿ ಇರಬೇಕು ಅಷ್ಟೇ ಅಂದಾಗ ಪರಿ ಅವನ ಕೈ ಮೇಲೆ ಹೊಡೆದು ಮುಖ ಊದಿಸಿಕೊಂಡು ನಿಲ್ತಾಳೆ. ಗಜ ಮುಖ ತೊಳೆದು ಬಂದಾಗ ವಿಸ್ಮಯ ತನ್ನ ವೇಲನ್ನು ತೆಗೆದು ಮುಖ ಒರೆಸಿಕೊಳ್ಳಿ ಅಂತ ಅವನ ಮುಂದೆ ಹಿಡಿಯುತ್ತಾಳೆ. ಗಜ ವಿಸ್ಮಯನ ಗುರಾಯಿಸುತ್ತಾ, ನಾನು ಕೇಳಿದ್ನ ನಿನ್ನನ್ನು, ಸುಮ್ಮನೆ ದೂರ ನಿಂತುಕೊಂಡ್ರೆ ಸರಿ ಅಂತ ಗದರುತ್ತಾನೆ. ನಾನೇನು ಮಾಡಿದೆ ಅಂತ ಹೀಗೆ ಗದರುತ್ತೀರಾ ಪಾಪ ಅಂತ ಅನ್ನುವಷ್ಟರಲ್ಲಿ ಗಜ ತನ್ನ ಪಾಡಿಗೆ ತಾನು ಮುಂದಕ್ಕೆ ಹೋಗ್ತಾನೆ. ವಿಸ್ಮಯ, ಇವನಿಗೆ ಹೇಗೆ ತಿಳಿಸೋದಪ್ಪ, ಸುಮ್ಮನೆ ದೇಹ ಬೆಳೆದಿದ್ದೇ ಹೊರತು ಸ್ವಲ್ಪನೂ ಬುದ್ಧಿ ಬೆಳೆದಿಲ್ಲ ಅಂತ ನೆಲಕ್ಕೆ ಕಾಲನ್ನು ಬಡಿದರೆ ಅವಳ ಕಾಲಿಗೆ ಹೆಚ್ಚಿನ ನೋವಾಗಿದ್ದು 1 ಹೆಜ್ಜೆ ಮುಂದೆ ಇಡಲು ಆಗದೆ ಇದ್ದಾಗಲೇ ಗೊತ್ತಾಗಿದ್ದು ಎಷ್ಟು ಜೋರಾಗಿ ಕಾಲನ್ನು ಬಡಿದಿದ್ದೀನಿ ಅಂತ. ರಾಮ್ ಜಾಹ್ನವಿಯ ಹತ್ತಿರ ಬರುವ ಆಸೆ ಇದ್ದರೂ ಅವಳ ಅಣ್ಣಂದಿರು ಅವಳ ಜೊತೆಯೇ ನಿಂತಿರುವಾಗ ಅವನು ಸ್ವಲ್ಪ ದೂರವೇ ನಿಂತಿದ್ದ. ಜಾಹ್ನವಿ ಸುತ್ತ ನೋಡಿದವಳು ರಾಮ್ ಬನ್ನಿ ಇಲ್ಲಿ ಅಂತ ಕರೆಯುತ್ತಾಳೆ. ರಾಮ್ ಹತ್ತಿರ ಬಂದವನೇ ಏನು ಅಂತ ನಿಧಾನವಾಗಿ ಕೇಳ್ತಾನೆ. ರಾಮ್, ನಾವು ಎಲ್ಲಿ ಒಡವೆಗಳನ್ನು ಮುಚ್ಚಿಟ್ಟಿದ್ದು ಅಂತ ಕೇಳ್ತಾಳೆ. ರಾಮ್ ಸುತ್ತಮುತ್ತ ನೋಡಿ ನಾವು ಇನ್ನೂ ಸ್ವಲ್ಪ ಒಳಗೆ ಹೋಗಬೇಕು ಅಂತಾನೆ. ಬನ್ನಿ ರಾಮ್, ಎಲ್ಲಿ ಅಂತಿ ನೋಡೋಣ ಅಂದಾಗ ಮತ್ತೆ ಗುದ್ದಲಿ ಹಾರೆಗಳನ್ನು ಹಿಡಿದು ಹೊರಡುತ್ತಾರೆ.
ಸ್ವಲ್ಪ ದೂರ ಬರುವಾಗಲೇ ಮರದ ತುಂಬ ಬಿಳಿಯ ಹೂಗಳನ್ನು ಬಿಟ್ಟಿರುವ ದೊಡ್ಡ ಮರ ಕಾಣಿಸಿದಾಗ ಇಬ್ಬರು ಒಟ್ಟಿಗೆ ಇಲ್ಲೇ ಅಂತ ಕೂಗುತ್ತಾರೆ. ಎಲ್ಲರೂ ಮುಖ ನೋಡಿಕೊಂಡು ಸುಮ್ಮನೆ ನಿಂತರೆ ರಾಮ್ ಜಾಹ್ನವಿಯ ಮುಖ ಸಪ್ಪೆಯಾಗುತ್ತೆ. ಯಾಕೆ, ಏನಾಯ್ತು ಅಂತ ವಿಕ್ರಮ್ ಕೇಳಿದರೆ, ಇಲ್ಲೇ ಅಣ್ಣ ನನ್ನ ಮತ್ತು ರಾಮ್ನನ್ನು ಮಣ್ಣು ಮಾಡಿದ್ದು, ಈ ಜಾಗದಲ್ಲಿ ಮಕ್ಕಳನ್ನು ಅಂತ ಬೆರಳಿಟ್ಟು ತೋರಿಸಿದಾಗ ಎಲ್ಲರ ಮುಖ ಸಪ್ಪೆಯಾದರೆ ವಿಕ್ರಮ್ ಜಾಹ್ನವಿಯನ್ನು ತಬ್ಬಿಕೊಳ್ತಾರೆ. ರಾಮ್ ಒಡವೆಗಳನ್ನು ಇಟ್ಟಿದ್ದ ಜಾಗವನ್ನು ತೋರಿಸಿದರೆ 3-4 ಜನ ಸೇರಿ ಆ ಜಾಗವನ್ನು ಅಗೆಯುತ್ತಾರೆ. ಒಡವೆ ಪೆಟ್ಟಿಗೆ ಸಿಕ್ಕಿದ ತಕ್ಷಣ ಅದನ್ನು ಮೇಲಕ್ಕೆ ಎತ್ತಿದರೆ ಜೈ, ವಿನೋದ್ ಎಲ್ಲರೂ ಆಶ್ಚರ್ಯವಾಗಿ ನಿಂತು ನೋಡ್ತಾ ಇದ್ದಾರೆ. ಜಾಹ್ನವಿ, ಈ ಒಡವೆಗಳಿಗೋಸ್ಕರ ನಿಮ್ಮ ಪ್ರಾಣವನ್ನು ಕೊಟ್ಟಿದ್ರ ಅಂತ ವಿಕ್ರಮ್ ರವರು ಕಣ್ಣೀರು ಹಾಕುತ್ತಾ ಕೇಳಿದಾಗ, ಇಲ್ಲ ಅಣ್ಣ, ಬರೀ ಒಡವೆಗಳೊಂದೇ ಆಗಿದ್ರೆ ಬಿಡ್ತಿದ್ದೆ ಅಣ್ಣ. ಆದರೆ ಅವರು ಮಾಡಿದ್ದು ನಂಬಿಕೆ ದ್ರೋಹ, ಹೆಣ್ಣು ಮಕ್ಕಳ ಪ್ರಾಣಗಳ ಜೊತೆ ಆಡಿದ್ದು ಆಟ. ಇವರ ಅಂತ್ಯ ಆದ ಮೇಲೆ ನನ್ನ ಎಲ್ಲ ಜವಾಬ್ದಾರಿ ಮುಗಿತಣ್ಣ. ಇನ್ನು ನೀವೆಲ್ಲ ನೆಮ್ಮದಿಯಾಗಿರಬಹುದು ಅಂತ ವಿಕ್ರಮ್ ರವರನ್ನು ತಬ್ಬಿದರೆ ಜೈ ಮತ್ತು ವಿನೋದ್ ಕೂಡ ಇಬ್ಬರು ಬಂದು ತಪ್ಪುತ್ತಾರೆ. ರಾಮ್ ಎಲ್ಲರೂ ನೋಡುತ್ತಲೇ ಕುಸಿದು ಬೀಳುವಾಗ ಆಯುಷ್ ಮತ್ತು ಗಜ ಅವರನ್ನು ಹಿಡಿದುಕೊಂಡರೆ ರಾಮ್ ಪ್ರಜ್ಞೆ ತಪ್ಪಿ ಬಿದ್ದಿರುತ್ತಾನೆ. ಮೂವರು ಅಣ್ಣಂದಿರು ಕಣ್ಣೊರೆಸಿಕೊಂಡು ದೂರ ನಿಂತರೆ ಜಾಹ್ನವಿಯು ಕೂಡ ಪ್ರಜ್ಞೆ ತಪ್ಪಿದ್ದಾಳೆ. ಏನಾಯ್ತು ಇಬ್ಬರಿಗೂ, ಇಷ್ಟು ಹೊತ್ತು ಚೆನ್ನಾಗೇ ಇದ್ರಲ್ಲ ಅಂತ ಇಬ್ಬರನ್ನು ಕಾರಿನ ಹತ್ತಿರ ಹೊತ್ತುಕೊಂಡು ಹೋಗ್ತಾರೆ. ಒಡೆಯ ಬಾಕ್ಸನ್ನು ಡಿಕ್ಕಿಯಲ್ಲಿ ಹಾಕಿ ಅರವಿಂದ್ನನ್ನು ನಿಧಾನವಾಗಿ ನಡೆಸಿಕೊಂಡು ಬರ್ತಾರೆ. ಎಲ್ಲರೂ ಕುಳಿತು ಮನೆಯ ಕಡೆ ಬರ್ತಾರೆ. ಮನೆಯ ಹತ್ತಿರ ಬರುತ್ತಿದ್ದಂತೆಯೇ ಇಬ್ಬರನ್ನು ತಂದು ಒಳಗೆ ಮಲಗಿಸುತ್ತಾರೆ. ಏನಾಯ್ತು ರೀ ಇವರಿಗೆ, ಏನಾಯ್ತು ಅಂತ ಸುಕನ್ಯಾ, ಪದ್ಮಿನಿ, ಕೌಸಲ್ಯರವರು ಅಳುತ್ತಾ ಅವರ ಹತ್ತಿರ ಬಂದರೆ ಏನೂ ಆಗಿಲ್ಲ, ಗಾಬರಿಯಾಗಬೇಡಿ, ಡಾಕ್ಟರ್ಗೆ ಕಾಲ್ ಮಾಡಿದ್ದೀನಿ, ಈಗ ಬಂದು ಚೆಕ್ ಮಾಡ್ತಾರೆ ಅಂತಾರೆ. ಶರ್ಮಿಳಾ ಮಾತ್ರ ನಗುತ್ತಾ, ನನ್ನ ಅಣ್ಣಂದಿರನ್ನು ಎದುರು ಹಾಕಿಕೊಂಡರೆ ಯಾರಾದರೂ ಉಳಿತಾರ ಅಂತ ಮೂತಿ ತಿರುವಿ ನಗುತ್ತಿದ್ದಾರೆ. ಡಾಕ್ಟರ್ ಬಂದು ಇಬ್ಬರನ್ನು ಚೆಕ್ ಮಾಡಿ ಇಂಜೆಕ್ಷನ್ ಕೊಟ್ಟು 1-2 ಗಂಟೆಗಳಲ್ಲಿ ಎಚ್ಚರ ಆಗ್ತಾರೆ ಅಂತ ಹೇಳಿದಾಗ ಎಲ್ಲರೂ ನಿಧಾನವಾಗಿ ಉಸಿರಾಡುತ್ತಾರೆ. ಅರವಿಂದ್ನಿಗೂ ಟ್ರೀಟ್ಮೆಂಟ್ ಮಾಡಲು ಹೇಳಿದ್ದಾರೆ. ವಿಸ್ಮಯ ಕುಂಟುತ್ತಾ ಬರುತ್ತಿರುವುದನ್ನು ನೋಡಿ ಜೈರವರು, ಆ ಹೊಡೆದಾಟದಲ್ಲಿ ಕಾಲು ನೋವಾಯ್ತಾ ಮಗಳೇ ಅಂತ ಕೇಳ್ತಾರೆ. ಹ್ಞೂ ಬಿಪ್ಪಪ್ಪ, ಎಲ್ಲ ಮುಗಿದ ಮೇಲೆ ಕಾಲು ನೋವಾಯ್ತು ಅಂದಾಗ, ಬಾ ಡಾಕ್ಟರ್ ಇಲ್ಲೇ ಇದ್ದಾರೆ. ಅವಳ ಕಾಲನ್ನು ಚೆಕ್ ಮಾಡಿಸಿದಾಗ ಡಾಕ್ಟರ್ ಅವಳಿಗೆ ಪ್ಲಾಸ್ಟರ್ ಹಾಕಿ 15 ದಿನ ಕಾಲಿನ ಮೇಲೆ ಭಾರ ಹಾಕಿ ನಡೆಯಬಾರದು ಅಂತ ಹೇಳ್ತಾರೆ. ತೇಜಸ್ವಿ ಅವಳ ಪಕ್ಕ ಕೂತಿ, ನಿನ್ನ ಜೊತೆ ನಾನಿರ್ತೀನಿ, 15 ದಿನ ಏನು ತಿಂಗಳಾದರೂ ಪರವಾಗಿಲ್ಲ, ನಾನು ನಿನ್ನನ್ನು ನೋಡಿಕೊಳ್ತೀನಿ ಅಂತಾಳೆ. ಮನಸ್ವಿ ತನ್ನ ಮನಸ್ಸಿನಲ್ಲಿ ಈ ಮಾತನ್ನ ಗಜ ಹೇಳಿದ್ರೆ ಚೆನ್ನಾಗಿರ್ತಾ ಇತ್ತು ಅಂತ ಅಂದುಕೊಂಡರು. ಇದೆಲ್ಲ ನಡೆಯಬೇಕಲ್ಲ. ಎಲ್ಲರೂ ಮೌನವಾಗಿ ಕುಳಿತರೆ ವಿಕ್ರಮ್ ರವರು ಗಜನನ್ನು ಕರೆದು ಅವನ ಜೊತೆ ಮಾತಾಡ್ತಾರೆ. ಜೈ, ವಿನೋದ್ ಇಬ್ಬರು ಊರಿನ ಹಬ್ಬಕ್ಕೆ ಅರೇಂಜ್ಮೆಂಟ್ ಮಾಡಲು ಹೋಗಿದ್ದಾರೆ. ಸುಕನ್ಯಾ, ಕೌಸಲ್ಯ, ಪದ್ಮಿನಿಗೆ ಮನಸ್ವಿಗೆ ಎಚ್ಚರ ಆಗುವವರೆಗೂ ಸಮಾಧಾನವಿಲ್ಲ. ಅಲ್ಲೇ ಹಾಸಿಗೆಯ ಹತ್ತಿರ ಸುತ್ತಲೂ ಕುಳಿತುಕೊಳ್ತಾರೆ. ರಾಮ್ನ ರೂಮಿನಲ್ಲಿ ಆಯುಷ್, ಗಜ, ಅಭಯ್, ತೇಜಸ್, ಮನ್ವಂತ್ ಎಲ್ಲರೂ ಸೇರಿದ್ದಾರೆ. ಹೊಟ್ಟೆ ಹಸಿತಾ ಇದೆ ಬ್ರೋ ಅಂತ ಮನ್ವಂತ್ ಅಂತಾನೆ. ಹೋಗಿ ತಿನ್ನು, ಯಾಕೆ ಹಸಿದುಕೊಂಡಿದ್ದೀಯಾ ಅಂತ ಅಭಯ್ ಅಂತಾನೆ. ರಾಮ್, ಭಾವ ಎದ್ದರೆ ಎಲ್ಲರೂ ಒಟ್ಟಿಗೆ ತಿನ್ನಬಹುದು ಅಂತ. ಆದರೆ ನನಗೊಂದು ಡೌಟ್, ಈಗ ಅವರು ಎದ್ದಾಗ ರಾಮ್ ಆಗಿರ್ತಾರಾ ಇಲ್ಲ ಚಿರಾಗ್ ಆಗಿರ್ತಾರಾ ಅಂತ ಕೇಳ್ತಾನೆ. ಗೊತ್ತಿಲ್ಲ, ಅವರು ಎದ್ದು ಮಾತನಾಡುವವರೆಗೂ ನಮಗೂ ಅದೇ ಟೆನ್ಷನ್ ಅಂತ ತೇಜಸ್ ಅಂತಾನೆ. ವಿಕ್ರಮ್ ಮೊಬೈಲ್ನಲ್ಲಿ ತುಂಬ ಬ್ಯುಸಿಯಾಗಿದ್ದಾರೆ. ಎಲ್ಲರೂ ಕಾಯುತ್ತಾ ಕುಳಿತಿದ್ದ ಸಮಯ ಮುಗಿಯುತ್ತಾ ಬಂದಿದೆ. ನಿಧಾನವಾಗಿ ಇಬ್ಬರಿಗೂ ಎಚ್ಚರವಾಗುತ್ತಿದೆ. ಎಲ್ಲರೂ ಸುತ್ತ ನಿಂತಾಗ ಕಣ್ಣು ಬಿಟ್ಟ ಚಿರು ತಲೆ ಹಿಡಿದುಕೊಂಡು ನಿಲ್ಲುತ್ತಾ, ಆಯುಷ್, ಯಾಕೋ ಮೈಯೆಲ್ಲ ಭಾರ ಅನ್ನಿಸ್ತಾ ಇದೆ ಕಣೋ, ಸ್ನಾನ ಮಾಡಿಕೊಂಡು ಬರ್ತೀನಿ ಅಂತ ಕತ್ತನ್ನು ಆ ಕಡೆ ಈ ಕಡೆ ಆಡಿಸುತ್ತಾ ಬಾತ್ರೂಮ್ನ ಕಡೆ ಹೋಗುತ್ತಾನೆ. ಅಬ್ಬಾ, ನನ್ನ ಫ್ರೆಂಡ್ ನನಗೆ ಸಿಕ್ತ, ಅಷ್ಟೇ ಸಾಕು ಅಂತ ಜೋರಾದ ಉಸಿರು ದಬ್ಬುತ್ತಾನೆ ಆಯುಷ್. ಮನಸ್ವಿಗೆ ಎಚ್ಚರವಾಗಿದೆ. ಸುತ್ತ ಅಳುತ್ತಾ ಕುಳಿತಿರುವವರನ್ನು ನೋಡಿ, ಅಮ್ಮ ಯಾಕೆ ಅಳ್ತಾ ಇದ್ದೀರಾ ಅಂತ ಎದ್ದು ಕೂರ್ತಾಳೆ ಮನಸ್ವಿ. ನಿನಗೇನು ಆಗಿಲ್ಲವಲ್ಲ ಅಂತ ಕೇಳ್ತಾರೆ. ನನಗೇನಾಗಿದೆ ಅಮ್ಮ, ನಾನು ತುಂಬ ಹೊತ್ತು ಮಲಗಿಬಿಟ್ನಾ ಅಂತ ಕೇಳ್ತಾಳೆ. ಏನಿನ್ನ ಮಗಳೇ, ನಾವೇ ಸ್ವಲ್ಪ ಗಾಬರಿಯಾಗಿದ್ವಿ, ಬಾ ಊಟ ಮಾಡುವೆಯಂತೆ, ಎಲ್ಲರೂ ನಿನಗೋಸ್ಕರ ಕಾಯ್ತಾ ಇದ್ದಾರೆ ಅಂದಾಗ, ಹೌದಾ ಅಮ್ಮ, 10 ನಿಮಿಷದಲ್ಲಿ ಬರ್ತೀನಿ, ಈ ಬಟ್ಟೆ ಸ್ವಲ್ಪ ಗಲೀಜಾಗಿದೆ ಅಂದಾಗ, ಆಯ್ತಮ್ಮ, ನಾವು ಊಟಕ್ಕೆ ರೆಡಿ ಮಾಡ್ತಾ ಇರ್ತೀವಿ, ಬಾ ಅಂದು ಹೊರಗೆ ಹೋಗ್ತಾರೆ.
ಸುಕನ್ಯಾ ಸಂತೋಷದಿಂದ ಎಲ್ಲರನ್ನು ಊಟಕ್ಕೆ ಕರೆಯುತ್ತಾರೆ. ವಿಕ್ರಮ್ ರವರು ಮೊಬೈಲ್ನಲ್ಲಿ ಮಾತು ಮುಗಿಸಿ ಸಂತೋಷದಿಂದ ಬಂದು ಕೂರುತ್ತಾರೆ. ಮನಸ್ವಿ ಮಾಮೂಲಿಯ ಚೂಡಿದಾರ್ ತೊಟ್ಟು ಬರುತ್ತಾಳೆ. ಅಪ್ಪಾಜಿ, ನೀವು ಕೂಡ ಇನ್ನೂ ಊಟ ಮಾಡಲಿಲ್ವಾ ಅಂದಾಗ ವಿಕ್ರಮ್ ರವರು ತಲೆ ಎತ್ತಿ ಮಗಳ ಕಡೆ ನೋಡ್ತಾರೆ. ಜೈ ವಿನೋದ್ ಕೂಡ ಅವಳ ಮಾತು ಕೇಳಿ ವಿಕ್ರಮ್ ರವರನ್ನು ನೋಡುತ್ತಾರೆ. ಯಾಕೆ ಅಪ್ಪಾಜಿ ಏನು ಮಾತಾಡ್ತಿಲ್ಲ ಅಂದಾಗ, ಇಲ್ಲಮ್ಮ, ಸ್ವಲ್ಪ ಕೆಲಸ ಇತ್ತು, ನಿಮ್ಮೆಲ್ಲರ ಜೊತೆ ಊಟ ಮಾಡೋಣ ಅಂದುಕೊಂಡೆ ಅಷ್ಟೇ ಅಂತಾರೆ. ಚಿರು ಕೂಡ ಎಲ್ಲರ ಜೊತೆ ಕುಳಿತು ಊಟ ಮಾಡ್ತಾನೆ. ಶರ್ಮಿಳಾ ಮಾತ್ರ ಇವರ ಜೊತೆ ಸೇರದೆ ತನ್ನ ಅಣ್ಣಂದರಿಗೋಸ್ಕರ ಕಾಯ್ತಾ ಇದ್ದಾಳೆ. ಅರವಿಂದನ್ನು ಕೇಳೋಣ ಅಂದೆ ನಿದ್ರೆಯ ಮಂಪರಿನಲ್ಲಿಯೇ ಇದ್ದಾನೆ. ಅವಳು ರೂಮಿನಲ್ಲೇ ಚಡಪಡಿಸುತ್ತಾ ಓಡಾಡುತ್ತಿದ್ದಾಳೆ. ಎಲ್ಲರೂ ನಾಳೆಯ ಹಬ್ಬಕ್ಕೆ ತಯಾರು ಮಾಡುತ್ತಿದ್ದಾರೆ. ಚಿರು ಊಟವಾದ ನಂತರ ಅಮ್ಮನನ್ನು ಕಾಣಲು ಆ ಮನೆಗೆ ಹೋಗಿದ್ದಾನೆ. ಬೆಳಗ್ಗೆಯಾಗಿದೆ. ಹಬ್ಬದ ತಯಾರಿ ಜೋರಾಗಿದೆ. ಎಲ್ಲರ ಮನೆಯ ಮುಂದೆ ರಂಗೋಲಿ ಹಾಕಿ ಬಣ್ಣ ಹಚ್ಚಿದ್ದಾರೆ. ಮಾವಿನ ತೋರಣ ಕಟ್ಟಿ ಹೊಸ ಬಟ್ಟೆಗಳನ್ನು ತೊಟ್ಟು ಓಡಾಡುತ್ತಿದ್ದಾರೆ. ಮಾರಿಯಮ್ಮನ ದೇವಸ್ಥಾನದ ಮುಂದೆ ದೊಡ್ಡ ಪೆಂಡಲ್ ಹಾಕಿ ಹೂವಿನ ಅಲಂಕಾರ ಮಾಡಿದ್ದಾರೆ. ಮಾರಿಯಮ್ಮನ ದೇವಿಗೆ ರೇಷ್ಮೆ ಸೀರೆ ಮತ್ತು ವಜ್ರದ ಒಡವೆಗಳನ್ನು ಕೊಟ್ಟು ಅಲಂಕಾರ ಮಾಡಲು ಹೇಳಿದ್ದಾರೆ. ರಾಮ್ನ ಅಮ್ಮ ಮಗನಿಗೆ ರೇಷ್ಮೆಯ ಪಂಚೆ ಮತ್ತು ಶರ್ಟ್ ಕೊಟ್ಟು ಹಾಕಲು ಹೇಳಿದರೆ ಚಿರು ಬಟ್ಟೆಯನ್ನು ಸವರುತ್ತಾ, ಪಾಪ, ಇವರು ತಮ್ಮ ಮಗನಿಗೆ ತಂದಿದ್ದರೇನೋ, ನಾನು ಹಾಕಿಕೊಳ್ಳುವಂತಾಯ್ತು, ಇದೆಲ್ಲ ಯಾವುದೋ ಜನ್ಮದ ಅನುಬಂಧ ಅನಿಸುತ್ತೆ ಅಂತ ಅಂದುಕೊಂಡು ಆ ಬಟ್ಟೆಯನ್ನು ಹಾಕಿಕೊಳ್ತಾನೆ. ಮನಸ್ವಿಗೆ ರೇಷ್ಮೆ ಸೀರೆ ಕೊಟ್ಟು ಉಡಲು ಹೇಳಿದ್ದಾರೆ. ಕೆಂಪು ರೇಷ್ಮೆ ಸೀರೆ ಉಟ್ಟು ವಜ್ರದ ಆಭರಣಗಳನ್ನು ಹಾಕಿ ಹಿತಮಿತವಾದ ಮೇಕಪ್ ಮಾಡಿದ್ದಾರೆ. ಮನಸ್ವಿಯನ್ನು ನೋಡಲು ಎರಡು ಕಣ್ಣುಗಳು ಸಾಲದಂತೆ ಆಗಿವೆ. ಮನಸ್ವಿ ಹಾಕಿಕೊಂಡು ಓಡಾಡ್ತಾಳೆ ಅಂತ ಅಂದುಕೊಂಡ್ವಿ, ಆದರೆ ಅಂತ ಕೌಸಲ್ಯ ನೊಂದುಕೊಂಡರೆ, ಅಮ್ಮ, ಇವಳು ನಮಗೆ ಜಾಹ್ನವಿಯೂ ಹೌದು, ಮನಸ್ವಿಯೂ ಹೌದು, ಇಬ್ಬರದ್ದು ಒಂದೇ ರೂಪ, ಒಂದೇ ಗುಣ ಅಮ್ಮ. ಜಾಹ್ನವಿಯಾಗಲಿ ಮನಸ್ವಿಯಾಗಲಿ ಇಬ್ಬರು ನಮ್ಮ ಮನೆಯ ಹೆಣ್ಣು ಮಕ್ಕಳೇ ಅಲ್ವಾ ಅಂತ ವಿಕ್ರಮ್ ಅಂದಾಗ, ಹೌದಪ್ಪ, ಇಬ್ಬರು ಒಂದೇ ಅಂತ ಎಲ್ಲರೂ ದೇವಸ್ಥಾನದ ಹತ್ತಿರ ಹೊರಡಲು ತಯಾರಾಗುತ್ತಾರೆ. ಇದಿಷ್ಟು ಇವತ್ತಿನ ಸಂಚಿಕೆಯಾಗಿದೆ. ಮುಂದಿನ ಸಂಚಿಕೆಯಲ್ಲಿ ಏನಾಗುತ್ತೆ ಅಂತ ನೋಡೋಣ. ಧನ್ಯವಾದಗಳು.